ಸ್ನೇಹಿತರ ವೆಲ್ಕಮ್ ಬ್ಯಾಕ್ ಟು ಮಹಿ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್. ಗೃಹಲಕ್ಷ್ಮಿ ಯೋಜನೆಯ ಕುರಿತು 2 ಅಪ್ಡೇಟ್ಸ್ ಆದ್ರೆ ಇದಾವೆ. ಸೊ ಆ 2 ಅಪ್ಡೇಟ್ಸ್ ಬಗ್ಗೆ ತಿಳಿಸ್ಕೊಡ್ತೀನಿ. ಇಲ್ಲಿ ಸಾಕಷ್ಟು ಮಹಿಳೆಯರು ಹೇಳ್ತಿದ್ರು, ನನಗೆ ಇದುವರೆಗೂ ಸಹ 2 ಕಂತು ಹಣ ಬಾಕಿ ಇದೆ, 3 ಕಂತು ಹಣ ಬಾಕಿ ಇದೆ, 4 ಕಂತು ಹಣ ಬಾಕಿ ಇದೆ ಅಂತ ಹೇಳ್ಬಿಟ್ಟು ಇದರ ರಿಲೇಟೆಡ್ ಒಂದು ಹೊಸ ಅಪ್ಡೇಟ್ ಆದ್ರೆ ಸಿಗ್ತಿದೆ, ಅದರ ಬಗ್ಗೆ ತಿಳಿಸ್ಕೊಡ್ತೀನಿ. ಜೊತೆಗೆ ಸಾಕಷ್ಟು ಫಲಾನುಭವಿಗಳು ಹೌದಾ ಗೃಹಲಕ್ಷ್ಮಿ ಯೋಜನೆ 21ನೇ ಕಂತು ಹಣ ಬರೋದಕ್ಕಿಂತ ಮುಂಚೆ ಒಂದಿಷ್ಟು ಫಲಾನುಭವಿಗಳನ್ನ ರಿಜೆಕ್ಟ್ ಮಾಡಿದಾರಂತೆ. ಅವ್ರಿಗೆ ಇನ್ ಮುಂದೆ 21ನೇ ಕಂತು ಹಣ ಬರೋದಿಲ್ವಂತೆ, ಹೌದಾ ಅಂತ ಕೇಳ್ತಿದ್ದಾರೆ. ಸೊ ಎಲ್ಲದ್ರ ಬಗ್ಗೆನೂ ಇವತ್ತಿನ ಈ ವಿಡಿಯೋದಲ್ಲಿ ಸಂಪೂರ್ಣವಾದ ಮಾಹಿತಿ ಆದ್ರೆ ಸಿಗುತ್ತೆ. ವಿಡಿಯೋನ ಕಂಪ್ಲೀಟ್ ಆಗಿ ವಾಚ್ ಮಾಡಿ. ಜೊತೆಗೆ ನಿಮ್ಗೆ ಕೆಳಗಡೆ ಲೈಕ್ ಬಟನ್ ಅಂಡ್ ಹಾಗೆ ಸಬ್ಸ್ಕ್ರೈಬ್ ಬಟನ್ ಕಾಣಿಸಿರುತ್ತೆ, ಲೈಕ್ ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಳ್ಳಿ. ಅಂಡ್ ಈಗಾಗಲೇ ಯಾರೆಲ್ಲ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡ್ತಿದ್ದೀರಾ ಎಲ್ಲರಿಗೂ ಸಹ ಥ್ಯಾಂಕ್ ಯು ಸೋ ಮಚ್. ಮೊದಲಿಗೆ ನೋಡಿ, ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಇದುವರೆಗೂ ಸಹ ಒಂದು ಸರ್ಕಾರದ ಕಡೆಯಿಂದ 20ನೇ ಕಂತು ಹಣದವರೆಗೂ ಹಣ ಆದ್ರೆ ಜಮಾ ಮಾಡಿದ್ರೆ, ಅಂದ್ರೆ ನಿಮ್ಗೆ ಈಗಾಗಲೇ ಸಹ 40,000 ಹಣ ಆದ್ರೆ ಜಮಾ ಆಗಿದೆ. ಜೊತೆಗೆ ನಾನೀಗ 21ನೇ ಕಂತು ಹಣ ಜಮಾ ಕುರಿತು ನಿಮ್ಗೆ ಒಂದಿಷ್ಟು ಅಪ್ಡೇಟ್ಸ್ ಅನ್ನ ಕೊಡ್ತಾ ಇದ್ದೆ. ಸೊ ಆ ಒಂದು ವಿಡಿಯೋದಲ್ಲಿ ಏನೊಂದು ಕಮೆಂಟ್ಸ್ ಅನ್ನ ಮಾಡ್ತಿದ್ದಾರೆ ಮಹಿಳೆಯರು ಅಂತ ಅಂದ್ರೆ, ನೀವು ನೋಡಿದ್ರೆ 21ನೇ ಕಂತು ಹಣದ ಬಗ್ಗೆ ಹೇಳ್ತಿದ್ರ, ನಮ್ಗೆ ಇನ್ನೂ ಸಹ 3 ಕಂತು ಹಣ ಬಂದಿಲ್ಲ, 4 ಕಂತು ಹಣ ಬಂದಿಲ್ಲ ಅಂತ ಹೇಳ್ಬಿಟ್ಟು ಸಾಕಷ್ಟು ಮಹಿಳೆಯರಾದ್ರೆ ಕಮೆಂಟ್ಸ್ ಅನ್ನ ಮಾಡ್ತಿರುವಂತದ್ದು. ಹೌದು ನೋಡಿ, ಇದು ನಿಮಗೆ ಮಾತ್ರ ಅಲ್ಲ, ಸಾಕಷ್ಟು ಮಹಿಳೆಯರಿಗೆ ಬಂದಿಲ್ಲ. ನಿನ್ನೆನೂ ಸಹ ಕೆಲವೊಂದಿಷ್ಟು ಮಾಧ್ಯಮಗಳಲ್ಲಿ ಬರ್ತಿತ್ತು, ಟೆಲಿಕಾಸ್ಟ್ ಆಗ್ತಿತ್ತು. ಏನಂತ ಅಂದ್ರೆ, ಅಲ್ಲೊಂದು ಮಹಿಳೆಯರನ್ನ ಮಾತಾಡಿಸಿದಾಗ, ಸಾಕಷ್ಟು ಮಹಿಳೆಯರನ್ನ ಬೇರೆ ಬೇರೆ ಜಿಲ್ಲೆಯಿಂದ ಮಾತನಾಡಿಸಿದಾಗ ಅವರು ಹೇಳ್ತಿದ್ರು, ನಮ್ಗೆ 4 ಕಂತು ಹಣ ಇಂದ ಗೃಹಲಕ್ಷ್ಮಿ ಯೋಜನೆಯ ಹಣ ಬಂದಿಲ್ಲ, 3 ಕಂತು ಹಣದಿಂದ ಗೃಹಲಕ್ಷ್ಮಿ ಯೋಜನೆಯ ಹಣ ಬಂದಿಲ್ಲ. ಇದ್ರ ಬಗ್ಗೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಆಗ್ಲಿ, ಇಲ್ಲ ಅಂತಂದ್ರೆ ಸರ್ಕಾರದ ಕಡೆಯಿಂದ ಆಗ್ಲಿ ಆದಷ್ಟು ಬೇಗ ಈ ಒಂದು ಸಮಸ್ಯೆನ ಪರಿಹರಿಸಬೇಕು. ಜೊತೆಗೆ ಆದಷ್ಟು ಬೇಗ ಫಲಾನುಭವಿಗಳ ಬ್ಯಾಂಕ್ ಖಾತೆಗಳಿಗೆ ಹಣ ಜಮಾ ಮಾಡಬೇಕು ಅಂತ ಹೇಳ್ಬಿಟ್ಟು ಸಾಕಷ್ಟು ಮಹಿಳೆಯರಾದ್ರೆ ರಿಕ್ವೆಸ್ಟ್ ಮಾಡ್ತಿದ್ರು. ನಿಮ್ಮೊಬ್ಬರಿಗೆ ಎಲ್ಲ ಸಾಕಷ್ಟು ಮಹಿಳೆಯರಿಗೆ ಇನ್ನೂ ಒಂದು 3 ಕಂತು ಹಣ ಆಗಿರ್ಬೋದು, ಇಲ್ಲ ಅಂತಂದ್ರೆ 4 ಕಂತು ಹಣ ಆಗಿರ್ಬೋದು, 4 ತಿಂಗಳಿಂದ ಅವರಿಗೆ ಹಣ ಆದ್ರೆ ಜಮಾ ಆದ್ರೆ ಆಗ್ತಿಲ್ಲ. ಜೊತೆಗೆ ಅಲ್ಲಿ ಮಹಿಳೆಯರು ಹೇಳ್ತಿದ್ರು, ನಾವು ಈ ಗೃಹಲಕ್ಷ್ಮಿ ಯೋಜನೆಯನ್ನ ನಂಬ್ಕೊಂಡಿದ್ವಿ, ಈ ಗೃಹಲಕ್ಷ್ಮಿ ಯೋಜನೆಯಿಂದ ನಮ್ಮ ಒಂದು ಮಕ್ಕಳ ಫೀಸ್ ಆಗಿರ್ಬೋದು, ಇಲ್ಲ ಅಂತಂದ್ರೆ ಕೆಲವೊಂದಿಷ್ಟು ಕಮಿಟ್ಮೆಂಟ್ಸ್ ನಾವೇನ್ ಇಟ್ಕೊಂಡಿದ್ವಿ ಎಲ್ಲದಕ್ಕೂ ತೊಂದರೆ ಆದ್ರೆ ಆಗ್ತಿದೆ. ಗೃಹಲಕ್ಷ್ಮಿ ಯೋಜನೆ ಹಣ ಪ್ರತಿ ತಿಂಗಳು 2,000 ಬರ್ತಿತ್ತು, ಇದರಿಂದ ನಾವು ಸಿಂಪಲ್ ಆಗಿ ಒಂದು ಬಿಸ್ನೆಸ್ ಅನ್ನ ರನ್ ಮಾಡ್ತಿದ್ವಿ, ಇಲ್ಲ ಅಂತಂದ್ರೆ ಇದರಿಂದ ನಾವು ಸಿಂಪಲ್ ಆಗಿ ಮಕ್ಕಳನ್ನ ಓದಿಸ್ಕೋತಿದ್ವಿ, ಮತ್ತೊಂದೇನೋ ವರ್ಕ್ ಮಾಡ್ತಿದ್ವಿ ಅಂತ ಹೇಳ್ಬಿಟ್ಟು ಮಹಿಳೆಯರಾದ್ರೆ ಹೇಳ್ತಿದ್ರು. ಸೊ ಇದ್ರ ಬಗ್ಗೆ ಆದಷ್ಟು ಬೇಗ ಇನ್ನು ಮುಂದಿನ ದಿನಗಳಲ್ಲಿ ಸರ್ಕಾರದ ಕಡೆಯಿಂದ ಆಗ್ಲಿ ಅಥವಾ ಒಂದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆಯ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವ್ರ ಕಡೆಯಿಂದ ಆಗ್ಲಿ ಆದಷ್ಟು ಬೇಗ ಇದಕ್ಕೆ ರೆಸ್ಪಾನ್ಸ್ ಆದ್ರೆ ಬರುತ್ತೆ. ಯಾರಿಗಾದ್ರೆ 3 ಕಂತು ಹಣ ಬಂದಿಲ್ಲ, 4 ಕಂತು ಹಣ ಬಂದಿಲ್ಲ ಅಂತ ಹೇಳ್ತಿದ್ರು, ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ ಅತಿ ಶೀಘ್ರದಲ್ಲೇ ಆದ್ರೆ ಹಣನ ಜಮಾ ಮಾಡ್ತಾರೆ. ಇದ್ರ ಬಗ್ಗೆ ಮುಂದಿನ ದಿನಗಳಲ್ಲಿ ಏನ್ ಅಪ್ಡೇಟ್ಸ್ ಬರುತ್ತೆ ಏನೋ ಅಂತ ಹೇಳ್ಬಿಟ್ಟು ತಿಳಿಸ್ಕೊಡ್ತೀನಿ. ನೀವು ಒಂದು ಕಮೆಂಟ್ ಅನ್ನ ಮಾಡಿ, ನಿಮ್ಗೆ ಗೃಹಲಕ್ಷ್ಮಿ ಯೋಜನೆಯಿಂದ ಎಷ್ಟು ಹೆಲ್ಪ್ ಆಗ್ತಿದೆ, ನಿಮ್ಗೂ 20 ಕಂತು ಹಣದಲ್ಲಿ ಎಷ್ಟು ಕಂತು ಹಣ ಬಂದಿಲ್ಲ, ಎಷ್ಟು ಕಂತು ಹಣ ಬಾಕಿ ಇದೆ ಅಂತ ಹೇಳ್ಬಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಅನ್ನ ಮಾಡಿ. ಜೊತೆಗೆ ಇಲ್ಲಿ ಸಾಕಷ್ಟು ಫಲಾನುಭವಿಗಳು ಈಗಾಗಲೇ ಯಾರಾದ್ರೆ 20ನೇ ಕಂತು ಹಣದವರೆಗೂ ಹಣ ಆದ್ರೆ ಜಮಾ ಆಗಿದೆಯೋ ಅಂತಹ ಫಲಾನುಭವಿಗಳು, ಹೌದಾ 21ನೇ ಕಂತು ಹಣ ಜಮಾ ಆಗೋದಕ್ಕೆ ಕೆಲವೊಂದಿಷ್ಟು ಫಲಾನುಭವಿಗಳನ್ನ ಸರ್ಕಾರದ ಕಡೆಯಿಂದಾನೇ ರಿಜೆಕ್ಟ್ ಮಾಡಿದಾರಂತೆ. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆ ಕಡೆಯಿಂದ ಇಷ್ಟು ಮಹಿಳೆಯರನ್ನ ರಿಜೆಕ್ಟ್ ಮಾಡಿದಾರಂತ, ಹೌದಾ ಅಂತ ಕೇಳ್ತಿದ್ರಿ. ಇದ್ರ ಬಗ್ಗೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರೇ ಒಂದು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. 21ನೇ ಕಂತು ಹಣ ಜಮಾ ಮಾಡೋದಕ್ಕಿಂತ ಮುಂಚೆ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಈಗ ಎಷ್ಟು ಫಲಾನುಭವಿಗಳ ಬ್ಯಾಂಕ್ ಖಾತೆಗಳಿಗೆ ಹಣ ಆದ್ರೆ ಜಮಾ ಮಾಡ್ತಿದ್ವೋ ಅಷ್ಟು ಫಲಾನುಭವಿಗಳ ಬ್ಯಾಂಕ್ ಖಾತೆಗಳಿಗೆ ಹಣ ಜಮಾ ಆಗುತ್ತೆ. ಈಗ ಏನೊಂದು ಲಿಸ್ಟ್ ಮಾಡಿ ಆ ಒಂದು ಲಿಸ್ಟ್ ಅಲ್ಲಿ ಇರುವಂತಹ ಫಲಾನುಭವಿಗಳಿಗೆ ಬರೋದಿಲ್ಲ, ರಿಜೆಕ್ಟ್ ಅನ್ನ ಮಾಡ್ತೀವಿ ಅಂತ ಏನಾದ್ರೂ ಒಂದು ನ್ಯೂಸ್ ಆದ್ರೆ ವೈರಲ್ ಆಗ್ತಿದೆ. ಈ ಒಂದು ನ್ಯೂಸ್ ಬಂದ್ಬಿಟ್ಟು ಕಂಪ್ಲೀಟ್ಲಿ ಸುಳ್ಳು ಆಗಿರುತ್ತೆ, ಇದು ಫೇಕ್ ಮಾಹಿತಿ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ. ಸೊ ಹಾಗಾಗಿ ಫಲಾನುಭವಿಗಳು ಯಾರನ್ನು ಸಹ ಭಯ ಪಡೋದಕ್ಕೆ ಹೋಗ್ಬೇಡಿ. ನಿಮ್ಗೆ ಪ್ರತಿ ತಿಂಗಳು ಬಂದಂತಾನೆ ಸಹ ಮುಂದಿನ ತಿಂಗಳಿಂದ ಗೃಹಲಕ್ಷ್ಮಿ ಯೋಜನೆಯ ಹಣ ಬರುತ್ತೆ. ಜೊತೆಗೆ ಏನ್ ಹೇಳಿದಾರೆ ಅಂತ ಅಂದ್ರೆ, ಗೃಹಲಕ್ಷ್ಮಿ ಯೋಜನೆಯ ಹಣ ಪಡ್ಕೊಳ್ಳೋದಕ್ಕೆ ಇರುವಂತಹ ಲೀಸ್ಟ್ ಅಲ್ಲಿ ಮಹಿಳೆಯರು ಯಾರನ್ನು ಸಹ ರಿಜೆಕ್ಟ್ ಆಗಿಲ್ಲ. ಇನ್ನೂ ಹೊಸದಾಗಿ ಯಾರೆಲ್ಲ ಅಪ್ಲಿಕೇಶನ್ ಹಾಕ್ತಿದ್ದಾರೆ ಅಂತಹ ಫಲಾನುಭವಿಗಳು ಯಾಡ್ ಆಗ್ತಿದ್ದಾರೆ ಅಂತ ಹೇಳ್ಬಿಟ್ಟು ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರೇ ತಿಳಿಸ್ಕೊಟ್ಟಿದ್ದಾರೆ. ಸೊ ಹಾಗಾಗಿ ನೀವು ಯಾವುದೇ ತರಹದ ಒಂದು ಸುಳ್ಳು ಮಾಹಿತಿಗೆ ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗ್ಬೇಡಿ. ಯಾವೊಂದು ಫಲಾನುಭವಿನೂ ಸಹ ಗೃಹಲಕ್ಷ್ಮಿ ಯೋಜನೆಯಿಂದ ಲೀಸ್ಟ್ ಇಂದ ಆದ್ರೆ ರಿಜೆಕ್ಟ್ ಆದ್ರೆ ಮಾಡಿಲ್ಲ, ಅಥವಾ ನಿಮ್ಗೆ ಮುಂದಿನ ತಿಂಗಳಿಂದ ಹಣ ಆದ್ರೆ ಬರೋದಿಲ್ಲ ಅಂತ ಹೇಳ್ಬಿಟ್ಟು ಎಲ್ಲೂ ಒಂದು ಸ್ಪಷ್ಟನೆ ಆದ್ರೆ ಕೊಟ್ಟಿಲ್ಲ. ಓಕೆನಾ? ಸೊ ಇದು ಇವತ್ತಿನ ಮಾಹಿತಿ ಆಗಿತ್ತು. ಮುಂದೆ ಎಲ್ಲಾ ರೀತಿಯ ಗೃಹಲಕ್ಷ್ಮಿ ಯೋಜನೆಯ ಅಪ್ಡೇಟ್ಸ್ ಅನ್ನ ಕೊಡ್ತಿರ್ತೀನಿ. ಸೊ ಚಾನಲ್ಗೆ ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಳ್ಳಿ. ದಟ್ಸ್ ಆಲ್ ಫಾರ್ ದಿಸ್ ವಿಡಿಯೋ. ಕೀಪ್ ವಾಚಿಂಗ್ ಮಹಿ ಅಪ್ಡೇಟ್ಸ್ ಫಾರ್ ಮೋರ್ ಅಪ್ಡೇಟ್ಸ್.